ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್. ನಾನು ಸೌಮ್ಯ. ನಾವೆಲ್ಲ ಚಿಕ್ಕವ್ರು ಇರಬೇಕಾದ್ರೆ ಹೇಗೆ ಊಟ ಮಾಡ್ತಾ ಇದ್ವಿ, ನಮ್ಮ ಅಮ್ಮಂದಿರೆಲ್ಲ ನಮಗೆ ಕೆಳಗಡೆ ಕೂರಿಸ್ಬಿಟ್ಟೆ ನಮಗೆ ಊಟವನ್ನು ಮಾಡಿಸ್ತಾ ಇದ್ರು. ಅದೇ ನಾವು ದೊಡ್ಡವರಾದ್ಮೇಲೆ ನಾವು ಡೈನಿಂಗ್ ಟೇಬಲ್ ಎಲ್ಲಿದೆ, ಡೈನಿಂಗ್ ಟೇಬಲಲ್ಲೇ ನಾವು ಊಟ ಮಾಡೋದು, ಇಲ್ಲ ಸ್ಟೈಲಾಗಿ ನಾವು ಬಫೆ ಸಿಸ್ಟಮ್ ನಿಂತ್ಕೊಂಡೇ ಊಟ ಮಾಡೋದು, ಈ ಥರ ಅಭ್ಯಾಸವನ್ನು ನಾವು ರೂಢಿಸ್ಕೊಂಡಿದ್ದೀವಿ. ಯಾವುದು ಒಳ್ಳೆಯದು? ಕೆಳಗಡೆ ಕೂತು ಊಟ ಮಾಡೋದ್ರಿಂದ ಏನು ಪ್ರಯೋಜನ ಆಗುತ್ತೆ? ನಾವು ಡೈನಿಂಗ್ ಟೇಬಲ್ ಮೇಲೆ ಕೂತು ಊಟ ಮಾಡೋದ್ರಿಂದ ನಮಗೆ ಯಾವ ರೀತಿಯಾಗಿ ಅನಾನುಕೂಲ ಆಗತ್ತೆ ಅಂತ ಇವತ್ತಿನ ವಿಡಿಯೋನಲ್ಲಿ ನಾವು ಕ್ಲಿಯರಾಗಿ ನಾವು ಡಿಸ್ಕಸ್ ಮಾಡೋಣ. ನಾವು ಕೆಳಗಡೆ ಕೂತು ಊಟ ಮಾಡಬೇಕಾದ್ರೆ ನಮ್ಮ ಹೊಟ್ಟೆ ಇದೆಯಲ್ಲ, ನಮ್ಮ ಹೊಟ್ಟೆ ಮುಕ್ಕಾಲು ಭಾಗ ಮಾತ್ರನೇ ಓಪನ್ ಆಗುತ್ತೆ. ಇನ್ನು ಮಿಕ್ಕಿದ ಕಾಲು ಭಾಗ ಇದೆಯಲ್ಲ, ಅದು ಹಾಗೇನೆ ಕ್ಲೋಸ್ ಮಾಡ್ಕೊಂಡಿರುತ್ತೆ. ಓಪನ್ ಅದು ಹಾಗೇನೆ ಒಳಗಡೆ ಒತ್ಕೊಂಡಿರುತ್ತೆ. ಆಗ ನಾವು ಊಟ ಮಾಡಬೇಕಾದ್ರೆ ಮುಕ್ಕಾಲು ಭಾಗ ಊಟ ಮಾಡ್ಬೇಕಾದ್ರೆ ಆ ಮುಕ್ಕಾಲು ಭಾಗ ಮಾತ್ರ ನಾವು ತಿಂತೀವಿ. ಆ ಮುಕ್ಕಾಲು ಭಾಗ ಏನೋ ತುಂಬ್ತಾ ಬಂದರೆ ಪೂರ್ತಿ ಆಗೋಷ್ಟೊತ್ತಿಗೆ ನಮ್ಮ ಹೊಟ್ಟೆ ಇದೆಯಲ್ಲ, ನಮ್ಮ ಹೊಟ್ಟೆ ತುಂಬಿದೆ ಅನ್ನೋ ಫೀಲಿಂಗ್ ನಮ್ಮ ಬ್ರೈನ್ಗೆ, ಹೊಟ್ಟೆ ತುಂಬಿದೆ ಅನ್ನೋ ಫೀಲಿಂಗ್ ನಮ್ಮ ಬ್ರೈನಿಗೆ ಕಳಿಸುತ್ತೆ. ಆಗ ಹೇಳುತ್ತೆ ನಮ್ಮ ಬ್ರೈನ್, ಸಾಕು ಎದ್ದೊಳ್ಳು, ನೀನು ಊಟ ಮಾಡಿದ್ದು ಸಾಕು ಅಂತ ನಮ್ಮ ಬ್ರೈನ್ ನಮಗೆ ಸಿಗ್ನಲ್ ಕೊಡುತ್ತೆ. ಹಾಗೆಯೇ ಆ ಕಾಲು ಭಾಗ ಇದೆಯಲ್ಲ, ಆ ಕಾಲು ಭಾಗ ಹಾಗೆಯೇ ಖಾಲಿಯಾಗಿರುತ್ತೆ. ಆ ಥರ ಖಾಲಿಯಾಗಿರೋದ್ರಿಂದ ಏನಾಗುತ್ತೆ, ನಮಗೆ ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗುತ್ತೆ. ಅದಕ್ಕೆ ಬೇಕಾಗಿರೋ ಜೀರ್ಣಕ್ರಿಯೆಗೆ ಬೇಕಾಗಿರೋ ಆ್ಯಸಿಡ್ ಇರ್ಬೋದು, ರಸ ಇರ್ಬೋದು, ಇವೆಲ್ಲ ಅದಕ್ಕೆ ಜೀರ್ಣ ಆಗಲು ತುಂಬಾ ಹೆಲ್ಪ್ ಮಾಡುತ್ತೆ. ಅದು ಬಿಟ್ಟು ನಾವು ಕುರ್ಚಿ ಮೇಲೆ ಕೂತ್ಕೊಂಡು ಊಟ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಮುಕ್ಕಾಲು ಭಾಗ ಹೇಳಿದ್ನಲ್ಲ, ನಾವು ಕೆಳಗಡೆ ಕೂತ್ಕೊಂಡು ಊಟ ಮಾಡೋದ್ರಿಂದ ಮುಕ್ಕಾಲು ಭಾಗ ಮಾತ್ರ ನಾವು ತಿಂತೀವಿ ಅಂತ. ಇಲ್ಲಿ ಕುರ್ಚಿ ಮೇಲೆ ತಿನ್ನೋದ್ರಿಂದ ಏನಾಗುತ್ತೆ, ಹೊಟ್ಟೆ ತುಂಬ ನಾವು ತಿಂತೀವಿ. ಒಂದು ಸ್ವಲ್ಪ ಕೂಡ ಗ್ಯಾಪ್ ಇಲ್ಲದೆ ಸಹ ನಾವು ಹೊಟ್ಟೆ ತುಂಬ ತಿಂತೀವಿ. ಈ ಥರ ತಿನ್ನೋದ್ರಿಂದ ಏನಾಗುತ್ತೆ, ಆ್ಯಸಿಡ್ ಎಲ್ಲ ಮೇಲ್ಭಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಳಗಡೆ ಕೂತ್ಕೊಂಡು ತಿನ್ನೋದ್ರಿಂದ ಆ್ಯಸಿಡ್ ಎಲ್ಲ ಕ್ಲೀನಾಗಿ ಜೀರ್ಣ ಆಗಲು ಹೆಲ್ಪ್ ಆಗುತ್ತೆ, ಅಲ್ಲಿ ಮೇಲ್ ಬರಲ್ಲ. ಆದರೆ ಇಲ್ಲಿ ಕುರ್ಚಿ ಮೇಲೆ ತಿನ್ನೋದ್ರಿಂದ ಆ್ಯಸಿಡ್ ಎಲ್ಲ ಮೇಲೆ ಬಂದಂಗೆ ಆಗುತ್ತೆ. ಈ ಥರ ಆ್ಯಸಿಡ್ ಎಲ್ಲ ಮೇಲೆ ಬಂದಾಗ ಸ್ಟಾರ್ಟ್ ಆದಾಗ ಅನ್ನವಾಯು ಹತ್ರ ಓಪನ್ ಆಗುತ್ತೆ. ಆಮೇಲೆ ಆ್ಯಸಿಡ್ ಅನ್ನೋದು ರಿಫ್ಲೆಕ್ಷನ್ ಆಗಿಬಿಟ್ಟು ಅಲ್ಲಿ ಉರಿ ಬಂದಂಗೆ ಅನಿಸುತ್ತೆ. ಏನು ತಿಂದಿದ್ದೆಲ್ಲ ಏನೋ ಜೀರ್ಣನೇ ಆಗ್ತಾಯಿಲ್ಲ, ಒಂಥರ ಉರಿ ಒಂಥರ ಆಗ್ತಾಯಿದೆ ಅಂತ ಅನ್ನೋ ಫೀಲಿಂಗ್ ಎಲ್ಲರಿಗೂ ಹೆಚ್ಚಾಗಿರುತ್ತೆ. ನೀವು ಬೇಕಿದ್ರೆ ಅಬ್ಸರ್ವ್ ಮಾಡಿ. ಇದರಿಂದನೇ ಕೆಳಗಡೆ ಕೂತು ಊಟ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳೋಣ, ನಮ್ಮ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಈಗಲೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.